ಜಿಎಸ್ಟಿ ಟ್ಯಾಕ್ಸ್ ವಿರುದ್ಧ ಸಮರ ಸಾರ್ತಾ ಇದ್ದಾರೆ ವ್ಯಾಪಾರಸ್ಥರು. ಇವತ್ತು ಮತ್ತು ನಾಳೆ ಅಂಗಡಿಗಳಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಇತರೆ ಉತ್ಪನ್ನಗಳ ಮಾರಾಟವನ್ನು ಬಂದ್ ಮಾಡ್ತೀವಿ ನಾವು ಅಂತ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಜನಸಾಮಾನ್ಯರಿಗೆ ಈ ಹಾಲು ಸಿಗ್ತಾ ಇದೆಯಾ ಇಲ್ವಾ, ಹಾಲಿನ ಪ್ಯಾಕೆಟ್ಗಳು ಲಭ್ಯ ಆಗ್ತಾ ಇದೆಯಾ, ಹಾಲಿನ ಬೈ ಪ್ರಾಡಕ್ಟ್ಗಳು ಸಿಗ್ತಾ ಇದೆಯಾ ಇಲ್ವಾ ಅನ್ನೋದರ ಕುರಿತು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಿಮ್ಮ ಏರಿಯಾದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ಕೂಡ ಹೇಳೋ ಪ್ರಯತ್ನವನ್ನು ಮಾಡ್ತೀವಿ. ರಾಜಾಜಿನಗರದ ಕಾಂಡಿಮೆಂಟ್ಸ್ನಲ್ಲಿ ಹಾಲು ಮಾರಾಟ ಸದ್ಯಕ್ಕೆ ಆಗ್ತಾ ಇಲ್ಲ. 2 ದಿನಗಳ ಕಾಲ ಟೀ ಕಾಫಿ ಮಾರಾಟ ಕೂಡ ನಾವು ಮಾಡಲ್ಲ. ಜುಲೈ 25ರ ಪ್ರತಿಭಟನೆಯಲ್ಲಿ ಸರಿಯಾಗಿ 2 ದಿನದ ಬಳಿಕ ನಡೆಯೋ ಪ್ರತಿಭಟನೆಯಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸ್ ಆನ್ ಆದರೂ ಕೂಡ ಕೇವಲ ಅದು ಲೆಮನ್ ಟೀಗೆ ಸೀಮಿತ ಆಗ್ತಾ ಇದೆ. ಹಾಲಿನ ಯಾವ ಪ್ರಾಡಕ್ಟ್ಗಳು ಕೂಡ ಅಲ್ಲಿ ಸೇಲ್ ಆಗ್ತಾ ಇಲ್ಲ. ನಾಡಿದ್ದು ಅಂಗಡಿ ಮುಷ್ಕರವನ್ನು ಮಾಡ್ತೀವಿ, ಹೋರಾಟ ಮಾಡೋದು ಫಿಕ್ಸು ಅಂತಿದ್ದಾರೆ ಜನ. ಬೆಳಗ್ಗೆ 5 ಗಂಟೆ 6 ಗಂಟೆಯಿಂದಲೇ ತುಂಬ ಜನರಿಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರುತ್ತೆ, ಕಾಂಡಿಮೆಂಟ್ಸಿಗೆ ಹೋಗ್ತಾರೆ, ಸಣ್ಣ ಸಣ್ಣ ವರ್ತಕರಿಂದಲೇ ಹಾಲಿನ ಪರ್ಚೇಸ್ ಎಲ್ಲ ಆಗುತ್ತೆ. ಬಟ್ ಇವತ್ತು ಮಾರ್ನಿಂಗಿಂದ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ನೋಟಿಸನ್ನು ವಿರೋಧಿಸಿ ಸಣ್ಣ ವ್ಯಾಪಾರಿಗಳು ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಹಾಲು ಮಾರಾಟವನ್ನು ಬಂದ್ ಮಾಡ್ತಾ ಇರುವಂಥದ್ದು. ಕಾಂಡಿಮೆಂಟ್ಸ್ಗಳಲ್ಲಿ ಬೇಕರಿಗಳಲ್ಲಿ ಹಾಲು ಇವತ್ತು ಮತ್ತು ನಾಳೆ ಸಿಗೋದೆಲ್ಲ ವ್ಯತ್ಯಯ ಆಗ್ತಾ ಇದೆ. ರಾಜಾಜಿನಗರದ 10ನೇ ಮುಖ್ಯ ರಸ್ತೆಯಲ್ಲಿ ಈ ಒಂದು ಕಾಂಡಿಮೆಂಟ್ಸ್ ಏನಿದೆ, ಈ ಕಾಂಡಿಮೆಂಟ್ಸ್ನಲ್ಲಿ ಇವತ್ತಿನಿಂದ ಹಾಲು ಮಾರಾಟವನ್ನು ಬಂದ್ ಮಾಡಿರುವಂಥದ್ದು. ಇಲ್ಲಿ ಹಾಲು ಸಿಗಲ್ಲ ಅಂತೇಳಿ ಹೇಳಲಾಗ್ತಾ ಇದೆ. ಈ ಅಂಗಡಿಯಲ್ಲಿ ಮೊದಲು ಟೀ ಕಾಫಿ ಸಿಗ್ತಾ ಇತ್ತು. ಆದರೆ ಕಾರ್ಮಿಕ ಪರಿಷತ್ ಅವರು ಕರೆದಿರುವಂಥ ಈ ಒಂದು ತೆರಿಗೆ ನೋಟಿಸ್ ವಿರೋಧಿಸುವ ಹೋರಾಟಕ್ಕೆ ಇವರು ಕೂಡ ಬೆಂಬಲವನ್ನು ಕೊಟ್ಟು ಇಂದಿನಿಂದ ಹಾಲು ಮಾರಾಟವನ್ನು ಕಂಪ್ಲೀಟಾಗಿ ಬಂದ್ ಮಾಡ್ತಾ ಇದ್ದಾರೆ. ಇವರು ಕೂಡ ಇಂದು ಮತ್ತು ನಾಳೆ ಜೊತೆಗೆ ನಮ್ಮ ಈ ಒಂದು ವರ್ತಕರಿಗೆ, ಸಣ್ಣ ವ್ಯಾಪಾರಿಗಳಿಗೆ, JSCವರೆಗೂ ಕೂಡ ಹೋರಾಟದಲ್ಲಿ ಭಾಗಿಯಾಗ್ತೀವಿ, ನಾವು ಕೂಡ ಹಾಲನ್ನು ಮಾರಾಟ ಮಾಡೋದಿಲ್ಲ ಅಂತ ಇದ್ದಾರೆ. ಮಾತಾಡ್ತೇನೆ. ಸರ್ ನಮಸ್ತೆ. ನಮಸ್ತೆ. ತಾವು ಈ ಮೊದಲು ಹಾಲು ಮಾರಾಟ ಮಾಡ್ತಾ ಇದ್ರ, ಇವತ್ತಿನಿಂದ ಕ್ಲೋಸ್ ಆಗುತ್ತೆ ಹೇಗೆ ಸರ್? ನಾಳೆ 2 ದಿವಸ ಹಾಲು ಬಂದು ಮಾರಾಟ ಬಂದು. ಹೌದು ಸರ್. ನಾವು 5 ಪೈಸಾ ಮ್ಯಾಚ್ ಬಾಕ್ಸ್ ಬರೋದ್ರಲ್ಲಿ ಲಾಭದಲ್ಲಿ 14 ಪೈಸಾ ಇವ್ರು ಟ್ಯಾಕ್ಸ್ ಕಟ್ಟು ಅಂದರೆ ನಾವೇನು ಹೊಟ್ಟೆಗೆ ನೀರು ಕುಡಿಯೋಣ, ತಣ್ಣೀರು ಪಟ್ಟಿ ಹಾಕೊಂಡು ಹೋಗೋಣ. ಈಗ ನಮ್ಮ ಎಲ್ಲ ಅಣ್ಣ ತಮ್ಮಂದಿರ ಪರವಾಗಿ ಇವತ್ತು ನಾಳೆ ಹಾಲು ನಿಷೇಧ, ಕಾಫಿ ಟೀ ಇಲ್ಲ, ನಾಡಿದ್ದು ಎಲ್ಲರೂ ಸೇರ್ತಾ ಇದ್ದೇವೆ. ಈ ಕಾಂಡಿಮೆಂಟ್ಸ್ ಅಲ್ಲಿ ಕಾಫಿ ಟೀ ಮತ್ತೆ ಹಾಲು ಸಿಗ್ತಾ ಇತ್ತು. ಈಗ ಇವತ್ತು ಮತ್ತೆ ನಾಳೆ ಸಿಗಲ್ಲ. ಇವತ್ತು ನಾಳೆ 3 ದಿವಸ ಸಿಗಲ್ಲ. ಓಕೆ. ಶುಕ್ರವಾರ ಬಂದು ಇವತ್ತಿನಿಂದ ಇಲ್ಲ. ಟೀ ಹಾಲು ಕಾಫಿ ಏನು ಮಾಡ್ತಾ ಇಲ್ಲ. ಶುಕ್ರವಾರ ಕ್ಲೋಸ್ ಮಾಡಿ ಪ್ರತಿಭಟನೆಯಲ್ಲಿ ತಾವು ಭಾಗಿಯಾಗ್ತೀರಾ ಫ್ರೀಡಂ ಪಾರ್ಕ್ ಅಲ್ಲಿ? ಫ್ರೀಡಂ ಪಾರ್ಕ್ ಅಲ್ಲಿ ನಾವೇ ಮೊದಲು ಹೋಗಿ ನಿಂತ್ಕೋತೇವೆ. ಓಕೆ. ಏನು ಸರ್, ಈ ರೀತಿಯಾಗಿ ಸಣ್ಣ ವ್ಯಾಪಾರಿಗಳಿಗೆ 30 ಲಕ್ಷ 40 ಲಕ್ಷ ತೆರಿಗೆ ಕಟ್ಟಿ ಅಂತ ಹೇಳಿ ನೋಟಿಸ್ ಕೊಡೋದ್ರಿಂದಾಗಿ ಭಾರಿ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಸಣ್ಣ ವ್ಯಾಪಾರಿಗಳು. ಇವಾಗ ಉಸಿರಾಡೋದೇ ಕಷ್ಟ ಆಗಿದೆ. ಇನ್ನು ಸಂಕಷ್ಟ ಅಂತ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ ಬಿಡಿ. ಇದು ರಾಜಾಜಿನಗರದ 10ನೇ ಮುಖ್ಯ ರಸ್ತೆಯಲ್ಲಿರುವಂಥ ಕಾಂಡಿಮೆಂಟ್ಸ್ ಒಬ್ಬರು ಇಂದಿನಿಂದ ಇವತ್ತು ಮತ್ತು ನಾಳೆ ಹಾಲು ಮಾರಾಟವನ್ನು ಬಂದ್ ಮಾಡ್ತಾ ಇದ್ದಾರೆ. ಜೊತೆಗೆ ಶುಕ್ರವಾರ ಕೂಡ ಅಂಗಡಿಯನ್ನು ಕ್ಲೋಸ್ ಮಾಡಿಕೊಂಡು ಫ್ರೀಡಂ ಪಾರ್ಕ್ನಲ್ಲಿರುವಂಥ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ ಅಂತದನ್ನು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಇನ್ನೂ ಸುಮ್ಮನಿರೋದ್ರಿಂದ ಇವತ್ತೇನೋ ಮೀಟಿಂಗ್ ಮಾಡ್ತಾರಂತೆ, ಬಟ್ ಕಳೆದ 1-2 ವಾರದಿಂದ ಅಟ್ಲೀಸ್ಟ್ ಅರಿವು ಮೂಡಿಸೋದು, ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನವನ್ನು ಯಾರೂ ಮಾಡಿಲ್ಲ. ಇದರ ನೇರ ಎಫೆಕ್ಟ್ ಏನು ಅಂತ ಹೇಳಿದ್ರೆ, ಇವತ್ತು ಪ್ರತಿಭಟನೆಯ ಸ್ವರೂಪವಾಗಿ ಹಾಲು ಮತ್ತು ಇತರೆ ಉತ್ಪನ್ನಗಳು ಸಣ್ಣ ಸಣ್ಣ ವ್ಯಾಪಾರಿಗಳಿಂದ ಜನರಿಗೆ ಸಿಗ್ತಾ ಇಲ್ಲ.